ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಇವತ್ತಿನಿಂದ ಭೌತಶಾಸ್ತ್ರ ಫಿಸಿಕ್ಸ್ ಸರಣಿಯನ್ನು ಶುರು ಮಾಡ್ತಾ ಇದ್ದೀನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹಾಯ ಆಗೋ ರೀತಿ ಕಂಪ್ಲೀಟ್ ಭೌತಶಾಸ್ತ್ರವನ್ನು ಟೀಚ್ ಮಾಡ್ತೀನಿ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಫಿಸಿಕ್ಸ್ನ ಬೇಸಿಕ್ ಕಾನ್ಸೆಪ್ಟ್ ಆದಂತಹ ಮೆಟ್ರಿಕ್ ಪದ್ಧತಿ ಅಥವಾ ಮೆಟ್ರಿಕ್ ಸಿಸ್ಟಮ್ ಆಫ್ ಮೆಜರ್ಮೆಂಟ್, ಅಂದರೆ ಈ ಜಗತ್ತಿನಾದ್ಯಂತ ಬಳಕೆ ಮಾಡೋ ನಿಖರವಾದ ಅಳತೆಯ ವ್ಯವಸ್ಥೆಯನ್ನು ನೋಡೋಣ. ಸ್ನೇಹಿತರೆ, ಇದು ಭೌತಶಾಸ್ತ್ರದ ಭಾಗ 1ನೇ ವಿಡಿಯೋ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೆಟ್ರಿಕ್ ಪದ್ಧತಿ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ ನೋಡಿ. ಈಗ ನಮ್ಮ ಮನೆಗಳಲ್ಲಿ ಅಮ್ಮಂದಿರು ಅಡುಗೆ ಮಾಡುವಾಗ ಯಾವತ್ತಾದರೂ ಸ್ಕೇಲ್ ಹಿಡ್ಕೊಂಡು ಅಥವಾ ಮೆಜರ್ಮೆಂಟ್ ಕಪ್ ಹಿಡ್ಕೊಂಡು ಅಡುಗೆ ಮಾಡೋದನ್ನು ಯಾವತ್ತಾದರೂ ನೋಡಿದ್ದೀರಾ? ಖಂಡಿತ ಇಲ್ಲ ಅಲ್ವಾ? ಈಗ ಅಮ್ಮಂದಿರ ಅಳತೆ ಹೇಗಿರುತ್ತೆ? ಒಂದು ಚಿಟಿಕೆ ಉಪ್ಪು ಅಥವಾ ಒಂದು ಸ್ಪೂನ್ ಆಫ್ ಸಕ್ಕರೆ ಈ ಥರ ಇರುತ್ತೆ. ಇದು ಈ ಕೈ ಅಳತೆ ಅಷ್ಟೇ. ಅವರಿಗೆ ಎಷ್ಟೋ ವರ್ಷಗಳ ಅನುಭವದಿಂದ ಬಂದಂತಹ ಕಲೆ ಇದು. ಆದರೆ ಅದೇ ರೀತಿ ಮೆಜರ್ಮೆಂಟ್ ಇಟ್ಕೊಂಡು ಅಮ್ಮ ಮಾಡೋ ರೀತಿ ನಾವೇನಾದರೂ ಅಡುಗೆ ಮಾಡೋಕ್ಕೆ ಹೋದರೆ ಖಂಡಿತ ಅಡುಗೆ ಹಾಳಾಗುತ್ತೆ. ಯಾಕಂದರೆ ಇಲ್ಲಿ ನಮಗೆ ನಿಖರತೆ, ಪ್ರಿಸಿಷನ್ ಅನ್ನೋದು ಗೊತ್ತಿರಲ್ಲ. ಓಕೆ, ಈಗ ನೋಡಿ, ನೀವು ಯಾವುದೋ ಒಂದು ಕಾಯಿಲೆಗೆ ನೀವು ಮೆಡಿಷನ್ ತಗೋಬೇಕಾದ್ರೆ ಡಾಕ್ಟರು ಯಾವತ್ತಾದರೂ ನಿಮಗೆ ಒಂದು ದೊಡ್ಡ ಚಮಚ ಸಿರಪ್ ಕುಡೀರಿ ಅಂತಾರ? ಖಂಡಿತ ಇಲ್ಲ ಅಲ್ವಾ? ಈಗ ಡಾಕ್ಟರ್ ಸ್ಪಷ್ಟವಾಗಿ ಹೇಳ್ತಾರೆ, ನೋಡಪ್ಪ ನೀನು ಕೇವಲ 5 ml ಸಿರಪ್ ಮಾತ್ರ ತಗೋಬೇಕು ಅಂತ. ಯಾಕಂದ್ರೆ ಇಲ್ಲಿ ಅಂದಾಜು ಅನ್ನೋದಕ್ಕೆ ಜಾಗನೇ ಇಲ್ಲ. ಯಾಕಂದ್ರೆ ಈ ಔಷಧಿ ಪ್ರಮಾಣ ಹೆಚ್ಚು ಕಡಿಮೆ ಆದರೆ ಜೀವಕ್ಕೆ ಅಪಾಯ ಬರ್ಬೋದು, ಹೌದಲ್ವಾ? ಸೊ ನಮಗೆ ಬೇಕಾಗಿರೋದು ಯಾವುದೋ ಹಳೆ ಕಾಲದ ಅಳತೆಗಳಲ್ಲ, ಗೆಸ್ವರ್ಕ್ ಅಲ್ಲ. ಇದರ ಬದಲಾಗಿ ಜಗತ್ತೇ ಒಪ್ಕೊಂಡಿರೋ ಅತ್ಯಂತ ನಿಖರವಾದ ಮೆಟ್ರಿಕ್ ಸಿಸ್ಟಮ್. ಓಕೆ ನೋಡಿ, ಸೈನ್ಸಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ದೊಡ್ಡ ಬೆಲೆ ತರಬೇಕಾಗುತ್ತೆ. ಅದಕ್ಕೆ ಅಂತಾನೆ ಇವತ್ತು ನಾವು ಲೀಟರು, ಮಿಲಿಲೀಟರು ಮತ್ತು ಮಿಲಿಗ್ರಾಮ್ಗಳಂತಹ ಸ್ಟ್ಯಾಂಡರ್ಡ್ SI ಯೂನಿಟ್ಸ್ಗಳನ್ನ ಬಳಕೆ ಮಾಡ್ತೀವಿ. ನೋಡಿ, ಹಿಂದಿನ ಕಾಲದಲ್ಲಿ ಜನರು ತಮ್ಮ ಕೈಗಳಿಂದ ಅಥವಾ ತಮ್ಮ ಪಾದಗಳಿಂದ ವಸ್ತುಗಳನ್ನು ಮೆಜರ್ಮೆಂಟ್ ಮಾಡ್ತಾ ಇದ್ರು. ಉದಾಹರಣೆಗೆ 1 ಗೇಣು, 1 ಮಾರು, 1 ಮೊಳ ಈ ರೀತಿ ಅಂದಾಜಿನಲ್ಲಿ ಅಳತೆ ಮಾಡ್ತಾ ಇದ್ರು. ಆದ್ರೆ ಒಬ್ಬೊಬ್ರು ಕೈ ಅಳತೆ ಒಂದೊಂದು ರೀತಿ ಇರುತ್ತೆ ಅಲ್ವಾ? ಅದಕ್ಕೆ ಈ ಗೊಂದಲವನ್ನ ನಿವಾರಣೆ ಮಾಡೋಕೆ ಅಂತಾನೆ ಹುಟ್ಟಿದ್ದು ಅಂತಾರಾಷ್ಟ್ರೀಯ ಘಟಕಗಳ ಪದ್ಧತಿ, ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇದನ್ನೇ ನಾವು SI ಯೂನಿಟ್ ಅಂತ ಕರಿತೀವಿ. ಓಕೆ, ಬನ್ನಿ ಮುಂದೆ ನೋಡೋಣ. ಈಗ ನೋಡಿ, ಮೆಟ್ರಿಕ್ ಪದ್ಧತಿ ಅಂದ್ರೆ ನಾವು ಅಳತೆ ಮಾಡೋ ಪದ್ಧತಿ, ಹೌದಲ್ವಾ? ಈಗ ಉದಾಹರಣೆಗೆ ಉದ್ದ, ತೂಕ, ದೂರ ಈ ರೀತಿ ಅಳಿಯೋಕೆ ಬಳಸೋ ಸಿಸ್ಟಮ್ನೇ ಮೆಟ್ರಿಕ್ ಪದ್ಧತಿ ಅಂತ ಕರೀತಾರೆ. ಇದರಲ್ಲಿ ಅತ್ಯಂತ ಸುಲಭದ ವಿಷಯ ಏನಂದ್ರೆ ಈ ಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಎಲ್ಲವೂ ಕೂಡ 10ರ ಆಧಾರದ ಮೇಲೆ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ಲು 10 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರ್, ಹೌದಲ್ವಾ? ಅಂದರೆ 10 ಮಿಲಿಮೀಟರ್ ಎಂಬ ಸಣ್ಣ ಭಾಗಗಳನ್ನು ಸೇರಿಸಿದ್ರೆ ಒಂದು ದೊಡ್ಡ 1 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ 100 ಸೆಂಟಿಮೀಟರ್ನ ಸೇರಿಸಿದ್ರೆ 1 ಮೀಟರ್ ಆಗುತ್ತೆ. ಹಾಗೇನೆ 1000 ಮೀಟರ್ನ ಸೇರಿಸಿದ್ರೆ 1 ಕಿಲೋಮೀಟರ್ ಆಗುತ್ತೆ. ಈಗ ನೋಡಿ, ಚಿತ್ರದಲ್ಲಿ ನಿಮಗೆ ಕಾಣಿಸ್ತಿದೆ, 1 ಮಿಲಿಮೀಟರ್ ಇಂದ ಸ್ಟಾರ್ಟ್ ಮಾಡಿದ್ರೆ 10 ಸ್ಟೆಪ್ಸ್ ಮೇಲೆ ಹೋದ್ರೆ 1 ಸೆಂಟಿಮೀಟರ್ ಆಗುತ್ತೆ. ಅದೇ ನೀವು 100 ಸ್ಟೆಪ್ಸ್ ಮೇಲೆ ಹೋದ್ರೆ 1 ಮೀಟರ್, 1000 ಸ್ಟೆಪ್ಸ್ ಹೋದ್ರೆ 1 ಕಿಲೋಮೀಟರ್. ಈ ರೀತಿ ಮೆಟ್ರಿಕ್ ಸಿಸ್ಟಮ್ಮು 10ರ ಆಧಾರದಲ್ಲಿ ಇರೋದ್ರಿಂದ ಕನ್ವರ್ಷನ್ ಮಾಡೋಕೆ ಈಸಿ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದೆ ನೋಡೋಣ. ಮೆಟ್ರಿಕ್ ಪದ್ಧತಿಯಲ್ಲಿ ಒಟ್ಟು 7 ಮುಖ್ಯ ಘಟಕಗಳು ಇದಾವೆ. ಇವನ್ನೇ ಮೂಲ ಘಟಕಗಳು ಅಂತ ಕರಿತೀವಿ. ಇವುಗಳಿಂದನೇ ಬೇರೆ ಎಲ್ಲ ಯೂನಿಟ್ಸ್ಗಳು ಬರೋದು. ಓಕೆ, ಒಂದೊಂದಾಗಿ ನೋಡೋಣ. ಮೊದಲನೆಯದು ಮೀಟರ್. ನೋಡಿ, ಇದು ಉದ್ದ ಅಥವಾ ಲೆಂತ್ನ ಅಳೆಯೋಕೆ ಬಳಸ್ತೀವಿ. ಈಗ ಉದಾಹರಣೆಗೆ ರಸ್ತೆಯ ಉದ್ದ ಆಗಿರ್ಬೋದು, ಟೇಬಲ್ ಉದ್ದ ಆಗಿರ್ಬೋದು, ಇವನ್ನೆಲ್ಲ ಮೀಟರ್ ಅನ್ನೋ ಯೂನಿಟ್ ಇಂದ ಯೂಸ್ ಮಾಡ್ತೀವಿ. ಓಕೆ, ಕಿಲೋಗ್ರಾಮ್ ಅಂದ್ರೆ ಇದು ತೂಕ ಅಥವಾ ಮಾಸ್ನ ಅಳೆಯೋಕೆ ಯೂಸ್ ಮಾಡ್ತೀವಿ. ಉದಾಹರಣೆಗೆ ಹಕ್ಕಿ, ಹಣ್ಣು. ಓಕೆ, ಮೂರನೆಯದು ಸೆಕೆಂಡ್. ಇದು ಟೈಮ್ನ ಅಳಿಯೋಕೆ ಯೂಸ್ ಮಾಡ್ತಾರೆ. ಉದಾಹರಣೆಗೆ 1 ನಿಮಿಷ ಅಂದರೆ 60 ಸೆಕೆಂಡ್ಸ್, ಆ ರೀತಿ. ಆಂಪಿಯರ್ ಅಂದರೆ ಇದು ಎಲೆಕ್ಟ್ರಿಕ್ ಕರೆಂಟ್ನ ಅಳಿಯೋಕೆ ಯೂಸ್ ಮಾಡ್ತಾರೆ. ಓಕೆ, ಕೆಲ್ವಿನ್ ಇದು ತಾಪಮಾನ ಅಥವಾ ಟೆಂಪರೇಚರ್ನ ಅಳಿಯೋಕೆ ಯೂಸ್ ಮಾಡ್ತಾರೆ. ಸೈನ್ಸಲ್ಲಿ ಕೆಲ್ವಿನ್ನ ಯೂಸ್ ಮಾಡ್ತಾರೆ ಟೆಂಪರೇಚರ್ನ ಅಳಿಯೋದಕ್ಕೆ. ಓಕೆ, ಮೋಲ್ ಇದು ಪದಾರ್ಥದ ಪ್ರಮಾಣನ ಅಳಿಯೋಕೆ ಯೂಸ್ ಮಾಡ್ತಾರೆ. ಈ ಮೋಲ್ ಅನ್ನೋ ಯೂನಿಟ್ನ, ಅಂದರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಮೆಜರ್ ಮಾಡೋದಕ್ಕೆ ಮೋಲ್ ಅಂತಕ್ಕಂಥ ಒಂದು ಯೂನಿಟ್ನ ಯೂಸ್ ಮಾಡ್ತಾರೆ. ಓಕೆ, ಕೊನೆಯದು ಕ್ಯಾಂಡೆಲಾ.
ಅಂದ್ರೆ ಇದು ಲೈಟ್ ಇಂಟೆನ್ಸಿಟಿ, ಬೆಳಕಿನ ತೀವ್ರತೆಯನ್ನ ಅಳೆಯೋದಕ್ಕೆ ಕ್ಯಾಂಡೆಲಾ ಅನ್ನೋ ಯೂನಿಟ್ ನ ಯೂಸ್ ಮಾಡ್ತಾರೆ. ಓಕೆ, ಈ 7 ಬೇಸಿಕ್ ಯೂನಿಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದ್ರೆ ಎಲ್ಲಾ ಮೆಜರ್ಮೆಂಟ್ಸ್ಗಳು ಇವನ್ನೇ ಬೇಸ್ ಮಾಡಿಕೊಂಡು ಯೂಸ್ ಮಾಡೋದು. ಓಕೆ, ಮುಂದೆ ನೋಡೋಣ. ಉತ್ಪನ್ನ ಘಟಕಗಳು, ಡಿರೈವ್ಡ್ ಯೂನಿಟ್ಸ್. ಅಂದ್ರೆ ನೋಡಿ, ಈ ಎಲ್ಲಾ ಮೂಲ ಘಟಕಗಳನ್ನ ಅಂದ್ರೆ ಬೇಸ್ ಯೂನಿಟ್ಸ್ ಗಳನ್ನ ಸೇರಿಸಿ ಹೊಸದಾಗಿ ಸಿಗೋ ಘಟಕಗಳನ್ನೇ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಓಕೆ, ಈ ಡಿರೈವ್ಡ್ ಯೂನಿಟ್ಸ್ಗಳು ಸಾಮಾನ್ಯವಾಗಿ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಸೂತ್ರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಘನಫಲ ವಾಲ್ಯೂಮ್, ಇದರ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಯೂನಿಟ್ ಬಂದು ಕ್ಯೂಬಿಕ್ ಮೀಟರ್. ಓಕೆ, ಈ ಇಮೇಜ್ ಅಲ್ಲಿ ಇದೆ ನೋಡಿ, ಉದ್ದ ಅಗಲ ಎತ್ತರ ಸೇರಿದ್ರೆ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದೇ ರೀತಿ ಸ್ಪೀಡ್, ಇದರ ಫಾರ್ಮುಲಾ ಬಂದು ಡಿಸ್ಟೆನ್ಸ್ ಬೈ ಟೈಮ್, ಯೂನಿಟ್ ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಎಷ್ಟು ದೂರ ಹೋಗ್ತೀವಿ, ಎಷ್ಟು ಸಮಯ ತಗೊಳ್ತೀವಿ ಅನ್ನೋದ್ರ ಮೇಲೆ ಸ್ಪೀಡ್ ಡಿಪೆಂಡ್ ಆಗಿರುತ್ತೆ. ಓಕೆ, ಅದೇ ರೀತಿ ವಿಸ್ತೀರ್ಣ ಅಂದ್ರೆ ಏರಿಯಾ. ಓಕೆ, ಏರಿಯಾನ ಫೈಂಡ್ ಔಟ್ ಮಾಡಕ್ಕೆ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್, ಇದರ ಯೂನಿಟ್ ಸ್ಕ್ವೇರ್ ಮೀಟರ್. ಅಂದ್ರೆ ಉದ್ದ ಮತ್ತು ಅಗಲ ಮಲ್ಟಿಪ್ಲೈ ಮಾಡಿದ್ರೆ ಏರಿಯಾ ಸಿಗುತ್ತೆ. ಓಕೆ, ಇದನ್ನೇ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಓಕೆ, ಮುಂದೆ ನೋಡೋಣ. ಈಗ ನೋಡಿ, ಕೆಲವೊಂದು ಡಿರೈವ್ಡ್ ಯೂನಿಟ್ಸ್ಗಳಿಗೆ ವಿಜ್ಞಾನಿಗಳ ಹೆಸರನ್ನ ಇಟ್ಟು ಕರೀತಾರೆ. ಅದನ್ನೇ ನಾವು ಸ್ಪೆಷಲ್ ನೇಮ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನ್ಯೂಟನ್, ಇದು ಫೋರ್ಸ್ನ ಅಳೆಯೋ ಯೂನಿಟ್ ಆಗಿದೆ. ಓಕೆ, ಫೋರ್ಸ್ ಅಂದ್ರೆ ಏನು? F = ಮಾಸ್ ಇಂಟು ಆಕ್ಸಿಲರೇಷನ್ ಅಲ್ವಾ? ಇದರ ಯೂನಿಟ್ ಬಂದು kg ಇಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಆದ್ರೆ ಇದರ ಬದಲಾಗಿ ಫೋರ್ಸ್ ಯೂನಿಟ್ನ ನ್ಯೂಟನ್ ಅಂತ ಇಟ್ಟಿದ್ದಾರೆ. ಅದಕ್ಕೆ ಇವನ್ನ ಸ್ಪೆಷಲ್ ನೇಮ್ಡ್ ಯೂನಿಟ್ಸ್ ಅಂತ ಕರೀತಾರೆ. ಅದೇ ರೀತಿ ಜೋಲ್ ಅಂದ್ರೆ ಶಕ್ತಿ ಅಥವಾ ಕೆಲಸದ ಅಳತೆಯನ್ನ ಮೆಜರ್ ಮಾಡಲಿಕ್ಕೆ ಯೂನಿಟ್ ಆಗಿ ಜೋಲ್ ಅಂತ ಬಳಸ್ತಾರೆ. ಹಾಗೆ ಒತ್ತಡ ಪ್ರೆಷರ್, ಓಕೆ, ಈ ಪ್ರೆಷರ್ ಅನ್ನ ಮೆಜರ್ ಮಾಡಲಿಕ್ಕೆ ಯೂನಿಟ್ ಆಗಿ ಪಾಸ್ಕಲ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಇವನ್ನೆಲ್ಲ ಸ್ಪೆಷಲ್ ನೇಮ್ಡ್ ಯೂನಿಟ್ಸ್ ಅಂತ ಕರೀತಾರೆ. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂತೀನಿ. ಇಷ್ಟು ಕೂಡ ಮೆಟ್ರಿಕ್ ಪದ್ಧತಿ ಬಗ್ಗೆ ಸಣ್ಣ ಪರಿಚಯ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಫಿಸಿಕ್ಸ್ನ ಮೇನ್ ಟಾಪಿಕ್ ಜೊತೆ ಬರ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.